ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ವಸ್ತುಗಳನ್ನು ಗುರುತಿಸುವ ಕಲೆ ಒಂದು ಪ್ರದರ್ಶನಕ್ಕೆ ಸೀಮಿತವಾಗಿಲ್ಲ. ಆದ್ದರಿಂದ ಮಕ್ಕಳಿಗೆ ನಾನಾ ವಿಭಾಗದಲ್ಲಿ ಉಪಯೋಗವೂ ಇದೆ. ಅದು ಏನು ಅನ್ನೋದನ್ನ ಬನ್ನಿ ನೋಡೋಣ. ಈ ಕಲೆ ಕರಗತ ಮಾಡಿಕೊಂಡ ಮಕ್ಕಳಲ್ಲಿ ಮೊದಲು ಕಂಡುಬರುವುದು ಕಡಿಮೆ ಸಮಯದಲ್ಲಿ ಹೆಚ್ಚು ಓದಿ ಗ್ರಹಿಸಿಕೊಳ್ಳುವಂತಹ ನೆನಪಿನ ಶಕ್ತಿ. ಅದಕ್ಕೆ ಸಾಕ್ಷಿ ಇಲ್ಲಿನ ಒಂದು ಹುಡುಗಿ ಒಮ್ಮೆ ನೋಡಿದ ಬಣ್ಣದ ಚಿತ್ರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದೇ ಚಿತ್ರದ ಬಣ್ಣ ತುಂಬದ ಜಾಗಕ್ಕೆ ಬಣ್ಣಗಳಿಂದ ಬಣ್ಣಿಸಲು ಶುರು ಮಾಡಿದ್ಲು. ನೆನಪಿನಲ್ಲಿಟ್ಟುಕೊಂಡ ಆಕಾರಕ್ಕೆ ಬಣ್ಣ ತುಂಬುವುದರ ಜೊತೆಗೆ ಬಣ್ಣಗಳನ್ನು ಕಣ್ಣು ಮುಚ್ಚಿಕೊಂಡೇ ಗುರುತಿಸುವ ಕಲೆ ನೀವು ಇದರಲ್ಲಿ ಕಾಣಬಹುದು. ಗ್ರಹಿಸೋ ಶಕ್ತಿ ಹೆಚ್ಚಿಸುವ ಈ ಕಲೆ ಏಕಾಗ್ರತೆಗೆ ತುಂಬಾ ಉಪಯೋಗಕಾರಿ. ಅದಕ್ಕೆ ಸಾಕ್ಷಿಯಾಗಿ ನಿಜವಾಗಿಯೂ ನಮಗೆ ಅಚ್ಚರಿ ಮೂಡಲು ಮುಂದೆ ಬಂದ ಈ ಹುಡುಗಿ ತೋರಿಸಿದ ಕಲೆ ನಿಜಕ್ಕೂ ವಿಭಿನ್ನ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ವಸ್ತುಗಳನ್ನು ಗುರುತಿಸಲು ಮುಂದಾದ ಈ ಹುಡುಗಿಯನ್ನ ನಾವು ಪರೀಕ್ಷಿಸಲು ಮುಂದಾದೆವು. ಮೊಬೈಲ್, cassette, keys, pencil, napkin, pencil box, spectacles, crayons box, purse, identify card, ಇದೆಲ್ಲ ನೋಡಿದ್ರೆ ನಮಗೆ ಒಂದು ಸ್ಪಷ್ಟವಾಗ್ತಾ ಇರೋದು ಇಲ್ಲಿನ ಮಕ್ಕಳು ಮುಖ್ಯವಾಗಿ ಗಮನ ಹರಿಸುತ್ತಿರೋದು ಬಣ್ಣಗಳ ಮೇಲೆ. ಆದ್ರೆ ನಮಗೆ ಮತ್ತೊಂದು ಅಚ್ಚರಿ ಮೂಡಿಸಿದ್ದು ಏನು ಗೊತ್ತಾ? ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಈ ಮಕ್ಕಳು ಓದಲು ಬರೆಯಲು ಮುಂದಾಗಿದ್ದು. ಆ ಅಚ್ಚರಿಯನ್ನ ನೋಡೋಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್.